ಸಾವು ನೋವು ಇಲ್ದಿರೋ ಮನೆ ಎಲ್ಲಿದೆ ಹೇಳಿ? ಅದಕ್ಕೆ ನಾವು ಮೊದಲನೇ ಅವರು ಅಲ್ಲ, ಕೊನೆ ಅವರು ಅಲ್ಲ. ಮೊದಲು ಬೇಜಾರಾಗ್ತಿತ್ತು, ಆದರೆ ಈಗ ಅಭ್ಯಾಸ ಆಗ್ಬಿಡ್ತು. ನಿಜ, ನಾವಿದ್ರ ಮಧ್ಯಾಹ್ನ ಬದುಕಬೇಕು. ಏನೇ ಆದರೂ ಕೈ ಚೆಲ್ಲಬಾರ್ದು, ನಿಮ್ಮ ಥರ ಗಟ್ಟಿಯಾಗಿ ನಿಲ್ಲಬೇಕು. ಮತ್ತೆ ನಿಮ್ಮ ರಿಲೇಟಿವ್ಸು? ಗೊತ್ತಿಲ್ಲ, ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು. ನನಗೇನೂ ಇಲ್ಲ ಅಂತಾನೆ ಅನ್ಸುತ್ತೆ. ಇದ್ದಿದ್ರೆ ಇಷ್ಟು ವರ್ಷದಲ್ಲಿ ಒಂದ್ಸತಿನಾದರೂ ನಮ್ಮನ್ನು ನೋಡೋದಕ್ಕೆ ಬಂದಿರೋರು. ಬಿಡಿ, ನನಗಿದ್ರ ಬಗ್ಗೆ ಏನೂ ಬೇಜಾರಿಲ್ಲ. ಏನು ಗೊತ್ತಾ ಅದಕ್ಕೆ, ನಮ್ಮಂಥ ದಿಕ್ಕು ದಸೆ ಇಲ್ದಿರೋರ್ಗೆ ದಾರಿಯಲ್ಲಿ ಸಿಗೋರೆಲ್ಲ ನೆಂಟ್ರೆ ಅಂತೆ. ಹಾಗೆ ನೋಡಕ್ ಹೋದ್ರೆ ನಮ್ಮಂಥವ್ರಿಗೆ ನೆಂಟರು ಜಾಸ್ತಿ. ಒಂದಿಡೀ ಪ್ರೀತಿ, ಒಂದು 4 ಒಳ್ಳೆ ಮಾತು ಸಿಕ್ಕಿದ್ರೆ ಸಾಕು, ಅವ್ರು ಯಾರೇ ಆಗಿರ್ಲಿ ನಮ್ಮವರು ಅನ್ಕೊಂಡ್ಬಿಡ್ತೀವಿ. ಇಷ್ಟು ದೊಡ್ಡ ಮಾತು ಹೇಳಿದ್ರಿ ಸುಧಾ, ನಿಜವಾಗ್ಲೂ ಯೋಚನೆ ಮಾಡಬೇಕು. ಯಾರು ಇಲ್ಲದೆ ಇರೋರಿಗೆ ನೆಂಟ್ರೆ ಜಾಸ್ತಿ. ಇಡೀ ಪ್ರಪಂಚನೇ ಒಂದು ಮನೆಯವ್ರಿಗೆ. ಈ ಮಾತನ್ನ ನಾನು ಖಂಡಿತ ನನ್ನ ಡೈರಿಯಲ್ಲಿ ಬರ್ಕೋತೀನಿ. ಅಯ್ಯೋ, ಇದನ್ನೆಲ್ಲ ಯಾಕೆ ಬರ್ಕೋತೀರಾ? ನಾನೇನೋ ತೋಚಿದ್ದನ್ನು ಹೇಳ್ದೆ, ನೀವೇನು ಉತ್ತರಕ್ಕೂ ನನ್ನನ್ನು ಹೀಗೆ ಹೊಗಳ್ತೀರಾ? ಏನು ಮಾಡಲಿ, ನೀವು ಹೊಗಳೋ ಥರ ಮಾತಾಡ್ತೀರಾ, ಅದಕ್ಕೆ. ಸರಿ ಅತ್ತಿಗೆ, ಇದರೆಲ್ಲ ಇಟ್ಬಿಟ್ಟು ಬರ್ತೀರಿ. ನನ್ನ ಕ್ಷಮಿಸಿ ಅದಕ್ಕೆ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಹಿತೈಷಿಯಾಗಲ್ಲ, ಯಾರ್ದೋ ಕೈಗೊಂಬೆ ಆಗಿ. ಅವ್ರ ಉದ್ದೇಶ ಏನು, ಅವ್ರು ನನ್ನನ್ನು ಯಾಕೆ ಕಳಿಸಿದ್ದಾರೆ, ಅದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ನನ್ನಿಂದ ನಿಮಗೆ ಎಲ್ಲಿ ಕಂಟಕ ಆಗುತ್ತೋ ಅನ್ನೋ ಭಯ ಮಾತ್ರ ನನ್ನಲ್ಲಿದೆ. ಚಿನ್ನ, ಸ್ಟ್ರಾಂಗ್ ಒಂದು ಕಾಫಿ ಕೊಡಮ್ಮ. ಪರ್ಣ, ಯಾಕೆ ಹಿಂಗೆ ಸೈಲೆಂಟಾಗಿ ಕೂತಿದ್ದಾಳೆ? ಸಮಥಿಂಗ್ ಈಸ್ ರಾಂಗ್. ಯಾಕೆ, ಏನೈತೆ? ಅಲ್ವೇ, ಯಾವಾಗಲೂ ಫ್ಲಡ್ ಲೈಟ್ ಥರ ಉರಿತಾ ಇದ್ದೆ, ಈಗ ಉರಿಲೋ ಬೇಡವಾ ಅಂತ ಒಳ್ಳೆ 0 ಕ್ಯಾಂಡಲ್ ಆಗ್ಬಿಟ್ಟಿದೆಯಲ್ಲೇ. ಹಾಂ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಏನಾನಂದ್ ನೀನು ಎಲ್ಲ ಗೊತ್ತಿದ್ರು ಹೀಗೆ ಕೇಳ್ತಿದ್ಯಲ್ಲ. ಇಷ್ಟು ದಿವಸ ಸುಧಾ ನಮ್ಮ ಮನೇಲಿ ಒಂಥರ ಪವರ್ ಬೂಸ್ಟರ್ ಥರ ಇದ್ಲು. ಈಗ ಅವಳಿಲ್ವಲ್ಲ, ಪವರ್ ಕಟ್ ಆಗಿದೆ. ನಾನಂತೂ ಅವಳನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನನ್ನಂತೂ ಯಾವ ಕೆಲಸನೂ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಏನಾದರೂ ಮಾಡಕ್ಕೆ ಹೋದರೆ ಸಾಕು, ಅಕ್ಕ ನೀವು ರೆಸ್ಟ್ ಮಾಡಿ, ನಾನು ಮಾಡ್ತೀನಿ ಅಂತ ಕೂರಿಸ್ಬಿಡೋವಳು. ಅವಳಿದ್ದಿದ್ದೊಂದು 4 ದಿನನೇ ಆದರೂ 40 ದಿನಕ್ಕೆ ಆಗೋಷ್ಟು ನೆನ್ಬಿಟ್ಟೋಗಿದ್ದಾಳೆ ಅವಳು. ಕರೆಕ್ಟ್ ಅಪ್ಪಣ್ಣ. ಆಮೇಲೆ ನಮ್ಮ ಮನೆಗೆ ಇಷ್ಟು ವರ್ಷ ಎಷ್ಟೋ ಜನ ಕೆಲಸದವ್ರು ಬಂದಿದ್ದಾರೆ ಹೋಗಿದ್ದಾರೆ. ಅವರೆಲ್ಲರೂ ಬರೀ ಹಾಲು ಕಿಚನ್ನು ಇಷ್ಟೆಲ್ಲ ಉಳ್ಕೊಂಬಿಟ್ರು. ಇವಳೊಬ್ಳೆ ಡೈರೆಕ್ಟಾಗಿ ಹಾರ್ಟ್ ಎಂಟ್ರಿ ಕೊಟ್ಟಿದ್ದು. ಫಸ್ಟ್ ಆಫ್ ಆಲ್ ಅವಳು ಮನೆ ಕೆಲಸದವಳ ಥರನೇ ಇರಲಿಲ್ವಲ್ಲ. ನಾನು ನಮ್ಮಲ್ಲೇ ಒಬ್ಳಾಗಿದ್ಲು. ನಮ್ಮ ಮನೆ ಕೆಲಸನ ತನ್ನ ಮನೆ ಕೆಲಸ ಅಂದ್ಕೊಂಡು ಮಾಡೋವಳು. ಆಮೇಲೆ ಅವಳು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರೀತಿ ಕಾಳಜಿ ಇರ್ತಿತ್ತು. ಅವಳು ಯಾವತ್ತೂ ಸಂಬಳಕ್ಕೋಸ್ಕರ ಕೆಲಸ ಮಾಡಿದವಳಲ್ಲ, ಸಂಬಂಧಕ್ಕೋಸ್ಕರ ಕೆಲಸ ಮಾಡ್ತಿದ್ಳು. ನಾನಂತೂ ಅವಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ತುಂಬಾ ಫೀಲ್ ಆಗ್ತಿದೆ ಆನಂದ್. ಅಟ್ಲೀಸ್ಟ್ ದಿನಕ್ಕೊಂದ್ಸಲ ಬಂದು ಅವಳು ಮುಖ ತೋರಿಸಿ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವಳು ಪ್ರತಿ ದಿವಸ ಮಾಡ್ಕೊಡ್ತಿಲ್ಲಲ್ಲ ಸ್ಟ್ರಾಂಗ್ ಕಾಫಿ, ನಿಜವಾಗ್ಲೂ ಅದು ಟಾನಿಕ್ ಥರನೇ ಕೆಲಸ ಮಾಡ್ತಾ ಇತ್ತು. ಅದನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಕಾಫಿ, ಟಿಫನ್ನು, ಊಟ, ಅವಳ ಕೈ ರುಚಿನೇ ಅದ್ಭುತ. ಆಮೇಲೆ ಆಫೀಸ್ಗೆ ಹೋಗೋವಾಗ ಡಬ್ಬಿ ಕೊಡ್ತಿದ್ಲಲ್ಲ, ಅದ್ರಲ್ಲಿ ಬರೀ ಊಟ ಇರ್ತಿರ್ಲಿಲ್ಲ, ಅದ್ರಲ್ಲಿ ತುಂಬ ಪ್ರೀತಿ ತುಂಬಿರ್ತಾರೆ. ಏನು ಮಾಡೋಕ್ಕಾಗಲ್ಲ, 1-2 ದಿವಸ ಹಾಗನ್ಸುತ್ತೆ. ಆಮೇಲೆ ಅವಳಿಲ್ಲ ಅನ್ನೋ ಸತ್ಯನ ಒಪ್ಕೊಂಡು ಮುಂದುವರಿಬೇಕಾಗುತ್ತೆ ಬಿಡು. ಆಮೇಲೆ ಇಷ್ಟಕ್ಕೂ ನಾವು ಗೆಳೆಯನಿಗೋಸ್ಕರ ತಾನೇ ಇವಳನ್ನ ತ್ಯಾಗ ಮಾಡಿರೋದು. ಇವಳು ಹೋದ್ಮೇಲೆ ಅತ್ತಿಗೆ ಜವಾಬ್ದಾರಿನೆಲ್ಲ ಇವಳಿಗೆ ವಹಿಸಿ ಗೆಳೆಯ ಆರಾಮಾಗಿರ್ತಾನೆ. ಅವನು ನೆಮ್ಮದಿಯಾಗಿದ್ರೆ ತಾನೆ ನಾವು ನೆಮ್ಮದಿಯಾಗಿರೋದು. ಅವನು ಖುಷಿಯಾಗಿದ್ರೆ ನಮಗೂ ಖುಷಿನೇ. ಎಷ್ಟೇ ಆಗಲಿ ಅವ್ನು ನಮ್ಗೆ ಅನ್ನದಾತ ಅಲ್ವಾ. ಅವ್ನು ಚೆನ್ನಾಗಿದ್ರೆ ನಮ್ಮ ಥರ 100 ಕುಟುಂಬಗಳು ಚೆನ್ನಾಗಿರ್ತವೆ, ಬದುಕು ಕಟ್ಕೋತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ,
ಗೆಳೆಯನಿಗೂ ಸುಧನ್ಗೂ ಮುಂಚೆನೆ ಪರಿಚಯ ಇತ್ತಂತೆ. ಹೌದಾ? ಹೇಗ್ ಪರಿಚಯ ಅಂತ? ಅಯ್ಯೋ ಅದೊಂದು ದೊಡ್ಡ ಕತೆ, ಈಗ ಟೈಮಿಲ್ಲ ಅದನ್ನ ಹೇಳಕ್ಕೆ, ಇನ್ನೊಂದು ಸರ್ತಿ ಹೇಳ್ತೀನಿ ಬಿಡು. ಆಮೇಲೆ ಇವಳಲ್ಲಿ ಹೋದ್ಮೇಲೆ ಆ ಮನೆ ವಾತಾವರಣನೇ ಬದಲಾಗಿದೆ ಕಣೆ. ಅಷ್ಟು ಸಾಕು ಬಿಡು ಆನಂದ್. ನಮ್ಮ ಭೂಮಿಕಾನು ಬೇಗ ರಿಕವರಿ ಆಗಿಬಿಟ್ರೆ ನಮ್ಮ ಸುಧಾನಲ್ಲಿ ಕಳ್ಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಖಂಡಿತ ಹಾಗೆ ಆಗುತ್ತೆ ನೋಡು. ಇವಳಲ್ಲಿ ಹೋದ್ಮೇಲೆ ಆ ಥರ ಕಮಾಲ್ ಮಾಡ್ಬಿಡ್ತಾಳೆ. ಇಲ್ಲಿ ಹೆಂಗೆ ಸೂಪರ್ ಹಿಟ್ ಆದ್ಲೋ ಅಲ್ಲೂ ಸೂಪರ್ ಹಿಟ್ ಆಗ್ತಾಳೆ. ಸೂಪರ್ ಹಿಟ್ಟ? ಹಾ, ಏನ್ ಹೇಳ್ತಿದ್ಯಾ ಆನಂದ್? ಅಂದ್ರೆ ಅಲ್ಲೂ ಎಲ್ರಿಗೂ ಇಷ್ಟ ಆಗ್ತಾಳೆ ಅಂತ. ಹಾಗ ಹಾಗಿದ್ರೆ ಬರೀ ಸೂಪರ್ ಹಿಟ್ ಅಲ್ಲ, ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತಾಳೆ. ಕರೆಕ್ಟ್. ಚಿನ್ನ, ನನ್ನ ಕೆಲಸ ಇದೆ, ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ಬಿಡೆ. ಆನಂದ್, ಸುಧಾ ತರ ಮಾಡಕ್ ಬರಲ್ಲ, ಅಪರ್ಣ ತರ ಮಾಡ್ತೀನಿ. ಓಕೆ. ಅಮ್ಮ, ಯಾಕಮ್ಮ ಲೇಟು? ಅಷ್ಟೊಂದು ಕೆಲಸ ಇತ್ತಾ? ಅದೆಲ್ಲ ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀನು ಕೂತ್ಕೋ, ತಗೋ ತಿನ್ನು. ಏಯ್, ಕೇಸರಿ ಬಾತು. ಎಲ್ಲಿಂದ ತಂದೆ? ಹೋಟ್ಲಿಂದ ತಂದೆಯಾ? ಅಲ್ಲ ಕಂದ, ಹೋಟ್ಲಂತ ಮನೆಯಿಂದ ತಂದಿದ್ದು. ಹೋಟ್ಲಂತ ಮನೆಯಿಂದನಾ? ತುಂಬ ದೊಡ್ಡ ಮನೆ. ನಾನು ಇವತ್ತು ಅಲ್ಲೇ ಕೆಲ್ಸಕ್ಕೆ ಹೋಗಿದ್ದು. ಅಂದ್ರೆ ನೀನು ಬೇರೆ ಮನೆ ಕೆಲ್ಸಕ್ಕೆ ಹೋಗಿದ್ಯಾ? ನಾನು ಇಷ್ಟು ದಿವಸ ಕೆಲಸ ಮಾಡ್ತಿದ್ನಲ್ವಾ, ಆ ಮನೆಯವರೇ ನನಗೆ ಅಲ್ಲಿಗೆ ಕಳ್ಸಿಕೊಟ್ಟಿದ್ದು. ಇನ್ನು ಮುಂದೆ ನಾನು ಆ ಮನೆಯಲ್ಲೇ ಕೆಲಸ ಮಾಡೋದು. ಎಷ್ಟು ದೊಡ್ಡ ಮನೆ ಗೊತ್ತಾ? ಆ ದೊಡ್ಡ ಮನೇಲಿ ನಾನು ಹಿಂದೆ ಕೆಲಸ ಮಾಡೋದು. ಎಷ್ಟು ದೊಡ್ಡ ಶ್ರೀಮಂತರು ಗೊತ್ತಾ ಪುಟ್ಟ ಅವರು. ಹೌದಾ? ಅಷ್ಟೊಂದು ದುಡ್ಡಿದ್ಯಾ ಅವ್ರ ಹತ್ರ? ಎಷ್ಟಿದೆ? ಇಷ್ಟಿದೆ. ಎಷ್ಟು ದುಡ್ಡಿದೆ ಅಂದ್ರೆ ಎಷ್ಟು ಖಾಲಿ ಮಾಡಿದ್ರು ಖಾಲಿನೇ ಆಗಲ್ಲ, ಅಷ್ಟಿದೆ. ಅಷ್ಟಿದ್ಯಾ? ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಗೌತಮ್ ದಿವಾನ್ ಅಂತ. ಗುಂಡು ಗುಂಡು ಗುಂಡು. ಅಮ್ಮ, ಮತ್ತೆ ಶಿವರನ್ನ ನೀನು ಕನ್ವರ್ಸೋದು? ಗುಂಡು ಯಾರಮ್ಮ ಆ ಗುಂಡು? ಯಾವಾಗ್ಲೂ ಗುಂಡು ಗುಂಡು ಅಂತಿರ್ತೀಯಲ್ಲ. ಗುಂಡು ಯಾರು ಇಲ್ಲಮ್ಮ ಈ ಹೆಸರಿನವರು. ನೀನು ಎಷ್ಟೇ ಕನ್ವರ್ಸಿದ್ರು ಯಾರು ಬರಲ್ಲ. ನೀನು ಕನ್ವರ್ಸೋದ್ ಬಿಟ್ಟು ಆರಾಮಾಗಿ ಮಲ್ಕೊಳ್ಳಮ್ಮ. ಗುಂಡು. ಅಮ್ಮ, ಇನ್ನೊಂದ್ಸಲ ಅವ್ರ ಹೆಸರೇನು ಮರ್ತೋಯ್ತು? ಹೇಳಿದ್ನಲ್ಲ ಪುಟ್ಟ, ಗೌತಮ್ ದಿವಾನ್. ಗುಂಡು ಗುಂಡು ಮತ್ತೆ ಕನ್ವರ್ಸಿದ್ಯಲ್ಲಮ್ಮ. ಗುಂಡು. ಪುಟ್ಟ, ಒಂದು ಲೋಟ ನೀರು ತಗೊಂಬ, ಅಜ್ಜಿಗೆ ಮಾತ್ರೆ ಕೊಡೋಣ. ಇವಾಗ ಗುಂಡು ಜಪ ಬಿಟ್ಟು ಆರಾಮಾಗಿ ಮಲ್ಕೋ. ಅಮ್ಮ, ಅವರು ದೊಡ್ಡ ಶ್ರೀಮಂತರು ಅಂದಿ ಅಲ್ವಾ? ಅವ್ರ ಮನೆ ಎಷ್ಟು ದೊಡ್ಡದಿದೆ? ನಮ್ಗಿಂತ ದೊಡ್ಡದಿದ್ಯಾ? ಪುಟ್ಟ, ಅವರಿಗೆಲ್ಲ ನಮ್ಮ ಮನೆ ಲೆಕ್ಕಕ್ಕೆ ಇಲ್ಲ. ನಮ್ಮ ಮನೆ ಅವರಿಗೆ ಕೋಳಿ ಗೂಡ್ ಥರ. ಅವ್ರ ಮನೆ ದೊಡ್ಡ ಹಡಗಿರುತ್ತಲ್ವಾ, ಅಷ್ಟು ದೊಡ್ಡದಿದೆ. ದೊಡ್ಡ ಹಡಗು ಅವ್ರ ಮನೆ. ಹಡಗಿನಷ್ಟು ದೊಡ್ಡದಿದ್ಯಾ? ತುಂಬಾ ದೊಡ್ಡದು. ನಮ್ಮ ಅಕ್ಕಪಕ್ಕದ ಮನೆ ಇದೆಯಲ್ವಾ, ಅಷ್ಟೇ ಅಲ್ಲ, ನಮ್ಮ ಇಡೀ ಬೀದಿ ಸೇರಿಸಿದ್ರೆ ಅವ್ರದ್ದೊಂದು ಮನೆ ಅಷ್ಟು ದೊಡ್ಡದಿದೆ. ಅಬ್ಬಾ, ಅಷ್ಟು ದೊಡ್ಡ ಮನೆನಾ? ನಿನಗೆ ಗುಡ್ಸೋದ್ಕೆ ವರ್ಷೋದ್ಕೆ ಕಷ್ಟ ಆಗಲ್ವಾ? ಇಲ್ಲ ಕಂದ, ಒಂದು ಸ್ವಲ್ಪನೂ ಕಷ್ಟ ಆಗಲ್ಲ. ಆ ಮನೆ ಎಷ್ಟು ದೊಡ್ಡದಿದೆಯೋ ಆ ಮನೇಲಿರೋ ಜನರ ಮನಸ್ಸು ಅಷ್ಟೇ ದೊಡ್ಡದಿದೆ. ಆ ಮನೇಲಿ ಪ್ರತಿ ಒಂದು ಕೆಲಸ ಮಾಡೋಕ್ಕೂ ನಂತರ ತುಂಬ ಕೆಲಸದವ್ರಿದ್ದಾರೆ. ನನಗೆ ಕಷ್ಟ ಆಗಲ್ಲ. ಮತ್ತೆ ಇನ್ನೊಂದು ವಿಷಯ, ಆ ಮನೆ ಯಾರ್ದು ಗೊತ್ತಾ? ಯಾರ ಮನೆ? ಬೇರೆ ಯಾರ್ದು ಅಲ್ಲ, ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ, ನೀನು ಗುಂಡು ಮಾಮ ಅಂತ ಕರಿದ್ಯಲ್ಲ, ಅವ್ರ ಮನೆ ಅದು. ಹೌದಾ? ಅವ್ರ ಮನೆನಾ? ಅವ್ರ ಮನೆ ಅಷ್ಟೊಂದು ದೊಡ್ಡದಿದ್ಯಾ? ನಾಳೆ ಹೋಗ್ತೀಯಲ್ಲ, ನಾನು ಕೇಳ್ದೆ ಅಂತ ಹೇಳು. ಖಂಡಿತವಾಗ್ಲೂ ಹೇಳ್ತೀನಿ ಪುಟ್ಟ. ಏನಾಯ್ತು?
ಏನಿಲ್ಲ. ಎಷ್ಟು ಅಂತ ಬುಕ್ ಓದ್ತೀರಿ, ಬೇಜಾರಾಗಲ್ಲ ನಿಮಗೆ? ಜ್ಯೂಸ್ ತಗೊಂಬರ್ಲಾ? ನೀವು ಜ್ಯೂಸ್ ತರ್ತೀರಾ? ಯಾಕೆ ತರಬಾರ್ದಾ? ಇಲ್ಲ, ನೀವು ಜ್ಯೂಸ್ ತಂದ್ರೆ ಖುಷಿನೇ, ತರಬಾರ್ದಂತೇನಿಲ್ಲ. ಗಂಡನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಎಷ್ಟು ಜನ ಹೆಂಡ್ತೀರ್ ಸಿಗುತ್ತೆ. ಸೌಭಾಗ್ಯವಂತೆ ನಾನು. ಸರಿ ಬಿಡಿ. ಥ್ಯಾಂಕ್ ಯು, ಬಟ್ ನಾನು ಜ್ಯೂಸ್ ಕುಡ್ದಾಯ್ತು. ಥ್ಯಾಂಕ್ ಯು. ಫ್ರೂಟ್ಸು, ಸ್ನ್ಯಾಕ್ಸು? ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲ ಆಯಿತು, ಊಟನೂ ಆಯಿತು. ಹೌದಾ? ಅಟ್ಲೀಸ್ಟ್ ಫೇಸ್ ವಾಶ್ ಮಾಡಿಸ್ಲಾ? ಅಳಿಲ್ ಸೇವೆ ಮಾಡೋದಕ್ಕೆ ಒಂದು ಸಣ್ಣ ಅವಕಾಶನಾದ್ರೂ ಮಾಡಿಕೊಡ್ರಿ ಪ್ಲೀಸ್. ಐ ಆಮ್ ಸಾರಿ ಗೌತಮ್ ಅವ್ರೆ, ನಿಮ್ಗೆ ಆ ಅವಕಾಶನೂ ಇಲ್ಲ. ಅದು ಆಯ್ತು. ಹೋಗ್ರಿ, ಏನು ಕೇಳಿದ್ರು ಆಗೋಗಿದೆ ಅಂತ ಇದ್ರಲ್ಲ. ಸುಮ್ಮನೆ ನನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ತಾನೇ? ಇಲ್ಲ, ನಿಜ ಹೇಳ್ತಿದ್ದೀನಿ. ಸುಧಾ ಅವರು ಆಗ್ಲೇ ಎಲ್ಲಾನು ಮಾಡಿದ್ರು. ಮುಂಚಿತವಾಗಿ ಏನೇನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಇದು ಬೇಕು ಅಂತ ಪಂಚಲಾಗಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಾನೇನಾದ್ರೂ ಮಾಡ್ಕೋತೀನಿ ಅಂತ ಹೋದ್ರೆ, ಅಯ್ಯೋ ಅದಕ್ಕೆ ನಾನು ಬರೋದಕ್ಕೆ ಲೇಟ್ ಆಗೋಯ್ತು ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಏನೂ ಮಾಡ್ತಿಲ್ಲ, ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂತ. ತುಂಬ ಒಳ್ಳೆ ಹುಡುಗಿ. ನನಗೆ ಗ್ಯಾರಂಟಿ ಗೊತ್ತಿತ್ತು ಅವಳು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸು ಸುಳ್ಳಾಗಿಲ್ಲ. ಬಟ್ ನಿಮ್ಮನ್ನ ಈ ರೀತಿ ನೋಡೋಕೆ ಭಾಳ ಬೇಜಾರಾಗತ್ತೆ. ಇಡೀ ಮನೆಯೆಲ್ಲ ಓಡಾಡ್ಕೊಂಡಿದ್ರೆ ನೀವು ಒಂಥರ ಸ್ಪಾರ್ಕ್ ಇರ್ತಾಯಿತ್ತು, ಎನರ್ಜಿ ಇರ್ತಾಯಿತ್ತು, ಜೀವಂತಿಕೆ ಇರ್ತಾಯಿತ್ತು. ಅದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ರೆಸ್ಟ್ಲೆಸ್ ಆಗಿ ಓಡಾಡ್ಕೊಂಡಿರ್ತಿದ್ರಿ, ಈಗ ನೋಡಿ ಬೆಡ್ ರೆಸ್ಟ್ ತೊಗೋತಾ ಇದ್ದೀರಾ. ಅದಲ್ಲದೆ ನೀವು ಮನೆ ತುಂಬ ಕಾಲ್ಗೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ದಾಗ ಸೌಂಡ್ ಕೇಳಿಸ್ತಿತ್ತಲ್ಲ, ಅದನ್ನ ಪರ್ಸ್ನಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಇಡೀ ಮನೆನೇ ಬೇಕು ಅಂತ ಅನಿಸ್ತಾ ಇದೆ. ಗೌತಮ್ ಅವರೇ, ತುಂಬ ಫೀಲ್ ಮಾಡ್ಕೊಬೇಡಿ. ನೀವು ಡಾಕ್ಟರ್ ಹೇಳಿದ್ರಲ್ಲ, ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ನಾನು ಬೇಗ ಹುಷಾರಾಗ್ತೀನಿ. ನೋಡಿ ನನ್ನ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ನಾನು ಹಿಂಗೆ ಚಿಟಕಿ ಹೊಡೆಯೋದ್ರಲ್ಲೇ ಹುಷಾರಾಗ್ತೀನಿ ನೋಡಿ. ಬ್ಯಾಕ್ ಟು ಫಾರ್ಮ್. ನೀವು ಬಿಡಿ, ಲೇಡಿ ಜೇಮ್ಸ್ ಬಾಂಡ್ ತುಂಬ ಸ್ಟ್ರಾಂಗ್. ರೇಗಿಸ್ತಿದ್ದೀರಾ ನೀವು ನನ್ನ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಕೈ ಏನಾದರೂ ಸರಿ ಇದ್ದಿದ್ದಿದ್ರೆ ಗೌತಮ್ ಅವರೇ, ಏನು ಮಾಡ್ತಾ ಇದ್ರೆ? ತಪ್ಕೊಬಿಡ್ತಿದ್ದೆ. ನನ್ನ ಕೈ ಫ್ರೀ ಆಗಿದೆಲ್ಲ, ನಾನು ತಪ್ಕೋಬೋದಲ್ಲ? ರೇ, ಮುಟ್ಟೆ ಇಲ್ಲ, ಎಷ್ಟು ನಾಟಕ ಮಾಡ್ತಿರ್ರಿ. ಸಾರಿ, ಪರವಾಗಿಲ್ಲ ಬಿಡಿ. ಬೇಡ ಬೇಡ ಬೇಡ, ಪ್ಲೀಸ್ ತಪ್ಕೊಡಿ. ಹಲೋ. ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದ್ದೀನಿ ಅಂತ ಗಾಬರಿ ಆಗಿದ್ಯಾ? ಹಾಂ. ಇಷ್ಟಕ್ಕೆ ಗಾಬರಿ ಆಗ್ಬಿಟ್ರೆ ಹೇಗೆ? ನೀನ್ ಮಾಡೋದು ತುಂಬಾ ಇದೆ. ಕೊನೆಗೂ ನೀನ್ ಎಲ್ಲಿ ತಲುಪಬೇಕೋ ಅಲ್ಲಿಗೆ ತಲುಪಾಗಿದೆ. ಎಲ್ಲ ನನ್ನ ಪ್ಲಾನೇ. ಸರಿ, ನೀವು ಹೇಳ್ದಾಗೆ ನನ್ನ ಮನೆಗೆ ಕಳಿಸಿದ್ದಾಯ್ತು. ಇವಾಗ ನಾನು ಏನು ಮಾಡಬೇಕು? ಯಾಕೆ ಅಷ್ಟೊಂದು ಆತರ ಪಡ್ತೀಯ? ಮುಂದೆ ನೀನ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡು, ನೀನು ನಾನು ಹೇಳ್ದಾಗ ಮಾಡಿದ್ರೆ ನಿಮ್ಮಮ್ಮ ಉಳ್ಕೋತಾಳೆ, ನಿನಗೂ ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ನೀನು ನಿಮ್ಮಮ್ಮ ನಿನ್ನ ಮಗಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಆ ಕೆಲಸನ ಮಾಡಲೇಬೇಕು. ಇದರಿಂದ ನಿನಗೂ ಲಾಭ, ನನಗೂ ಲಾಭ. ಮಾಡ್ತೀಯ ತಾನೆ? ಯಾಕೆ ಸೈಲೆಂಟ್ ಆದೆ? ಹಾಂ, ಮಾಡ್ತೀನಿ. ಹಾಗ್ ಬಾ ದಾರಿಗೆ. ತಲೆ ಕೆಡ್ಸ್ಕೋಬೇಡ. ನಾನು ಹೇಳಿದ್ದನ್ನ ಮಾಡ್ತಾ ಹೋಗು. ನಿನಗೇನ್ ಬೇಕೋ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡೋದಲ್ಲ, ಮಾಡ್ಲೇಬೇಕು. ಸರಿ, ಈಗ ನೀನು ಹೋಗಿ ಬಲ್ಕೋ.
ಯಾರು ಯಾರು? ನಾನ್ ಸಿಸ್ಟರ್ ನಿನ್ನ ಅಣ್ಣ. ಏನಣ್ಣ ಏನಾಗಿದೆ ನಿನಗೆ? ಇತ್ತೀಚೆಗೆ ಇದೊಂದು ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ಮಧ್ಯರಾತ್ರಿ ಬಂದು ಹೆದರ್ಸೋದು. ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ಕೈ ಸಿಕ್ಕಿದ್ನ ತಗೊಂಡು ತಲೆ ಮೇಲೆ ಬಾರಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಸಿಸ್ಟರ್ ಬರೀ ಬೈಯೋದನ್ನಷ್ಟೇ ಮಾಡಬೇಡ, ನನ್ನ ಕಷ್ಟನೂ ಸ್ವಲ್ಪ ಕೇಳು. ಏನೇನು ಕಷ್ಟ? ಸಿಸ್ಟರ್, ಆ ಭಾಗ್ಯ ಮತ್ತೆ ಕನ್ಸಲ್ಲಿ ಬಂದಿದ್ಲು. ಒಂದು ದಿವಸ ಬಂದ್ರೆ ಓಕೆ, ಪದೇ ಪದೇ ಬರ್ತಾಳೆ ಅಂದ್ರೆ ಏನರ್ಥ? ಅವಳು ಬದುಕಿದಾಳೆ ಅನ್ನೋ ಸುದ್ದಿ ಬೇರೆ ಬಂದ್ಬಿಟ್ಟಿದೆ. ಅದನ್ನು ತಗೊಂಬಂದು ಇದಕ್ಕೆ ಲಿಂಕ್ ಮಾಡಿ ನೋಡಿದ್ರೆ ನನಗನ್ಸುತ್ತೆ ಒಂದು ಫೈನ್ ಡೇ ಸೀದಾ ನಮ್ಮ ಮನೆಗೆ ಬಂದ್ಬಿಡ್ತಾಳೆ ಅನ್ನೋ ಭಯ ಕಾಡ್ತಿದೆ ಸಿಸ್ಟರ್. ಸಿಸ್ಟರ್, ನನ್ನ ಹಾರ್ಟು ಲೌಡ್ ಸ್ಪೀಕರ್ ಹಾಕೊಂಡು ಬಡ್ಕೊಳಕ್ ಶುರು ಮಾಡ್ತಾ ಹೆದರಿಕೆ ಆಗ್ಬಿಡ್ತು ಸಿಸ್ಟರ್. ಅದಕ್ಕೆ ನಿನ್ನ ಮುಂದೆ ಬಂದು ಕೂತೆ, ನಿನ್ನ ನೋಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಬಂದೆ. ಯಾಕಣ್ಣ ಇಷ್ಟೊಂದು ಹೆದರ್ಕೋತೀಯ? ಕನ್ಸು ಯಾವತ್ತೂ ನಿಜ ಆಗಲ್ಲ, ಅದಕ್ಕೆ ಅದನ್ನ ಕನ್ಸು ಅಂತ ಹೇಳೋದು. ಕನ್ಸೆಲ್ಲ ನಿಜ ಆಗೋ ಆಗಿದ್ರೆ ಇಷ್ಟೊತ್ತಿಗೆ ನಾನು ಮಹಾರಾಣಿ ಆಗಿರ್ತಿದ್ದೆ. ಆ ಥರ ಕನಸು ನನಗೂ ಬೀಳತ್ತೆ. ಕನಸಲ್ಲಿ ರಾಣಿ ಆಗಿರ್ತೀನಿ, ಕಿರೀಟ ಹಾಕೊಂಡಿರ್ತೀನಿ, ಸಿಂಹಾಸನ ಮೇಲೆ ಕೂತಿರ್ತೀನಿ. ಹಾಗಂತ ರಿಯಲ್ ಲೈಫಲ್ಲಿ ಅದೆಲ್ಲ ಆಗ್ಬಿಡುತ್ತಾ? ಕೆಲವು ಕನಸು ನಿಜ ಆಗುತ್ತೆ ಸಿಸ್ಟರ್. ನನ್ನ ಕನಸಲ್ಲಿ ಎಣ್ಣೆ ಬಾಟ್ಲು ಕಾಣುತ್ತಾ, ನಾನು ಎಣ್ಣೆ ಹೊಡಿತಾ ಕೂತಿರ್ತೀನ, ಎದ್ದ ಮೇಲೂ ಹೊಡಿತೀನಿ. ಕನಸಲ್ಲೂ ಎಣ್ಣೆ, ಎದ್ದ ಮೇಲೂ ಎಣ್ಣೆ. ಹಾಗಾದ್ರೆ ಕನಸು ನಿಜ ಆದಂಗೆ ಆಯ್ತಲ್ಲ. ಅದನ್ನ ಕನಸು ಅಂತನ್ನಲ್ಲ, ಚಟ್ಟ ಅಂತಾರೆ. 24 ಗಂಟೆ ಎಣ್ಣೆ ಗೂಗಲ್ ಇರ್ತೀಯಲ್ಲಣ್ಣ, ಅದಕ್ಕೆ ಕನ್ಸಲ್ ಬರೋದು. ಸುಮ್ಮನೆ ಏನೇನೋ ನಾನ್ಸೆನ್ಸ್ ಮಾತಾಡಬೇಡ. ಹೋಗ್ಲಿ ಬಿಡಿ ಸಿಸ್ಟರ್, ಎಣ್ಣೆ ಎಕ್ಸಾಂಪಲ್ ಕ್ಯಾನ್ಸಲ್. ಈಗ ನನ್ನ ಮಾತು ಕೇಳು, ಆ ಭಾಗ್ಯ ಕನ್ಸಲ್ ಬಂದಿದ್ದಾಳೆ ಅಂತ ಹೇಳಿದ್ನಲ್ಲ ಅಣ್ಣ. ಅಯ್ಯೋ, ನನ್ನ ಮಾತು ಪೂರ್ತಿ ಕೇಳು ಸಿಸ್ಟರ್. ಆ ಭಾಗ್ಯ ಕನ್ಸಲ್ ಬಂದಿದ್ರು ಅಂತ ಹೇಳಿದ್ನಲ್ಲ, ಆ ಕತೆ ಫಾಸ್ಟ್ ಫಾರ್ವರ್ಡ್ ಆಗಿ ಮುಂದಕ್ಕೆ ಹೋಗಿ ಅವಳು ಇಲ್ಲಿಗೆ ಬಂದು ನಮ್ಮನ್ನ ಮನೆಯಿಂದ ಆಚೆ ಹಾಕದಂಗೆ ಕನಸು ಬಿತ್ತು ಸಿಸ್ಟರ್. ಅಷ್ಟೇ ಅಲ್ಲ ಸಿಸ್ಟರ್, ನಮ್ಮ ಬಂಡವಾಳೆಲ್ಲ ಗೌತಮ್ ಗೊತ್ತಾಗಿ ಅವನು ನಮ್ಮ ಹತ್ರ ಕರೆದು ತುಪ್ಪಕ್ಕೆ ಮುಖ ಗುಗುದಂಗೆ ಕನಸು ಬಿತ್ತು ಸಿಸ್ಟರ್. ಈಗ ಹೇಳು, ಭಯ ಆಗತ್ತಾ ಇಲ್ವಾ? ಯಾಕಣ್ಣ ಮಧ್ಯರಾತ್ರಿ ಬಂದು ನನ್ನ ಜೀವ ತಿಂತಾ ಇದೆಯಾ? ಅಂಥದ್ದೇನೂ ಆಗಲ್ಲ. ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ನಿನ್ನ ತಲೆ ಕೆಡಿಸ್ಕೊಳ್ಳೋದಲ್ದೆ ನನ್ನ ತಲೆನೂ ಕೆಡಿಸ್ತಾ ಇದೆಯಲ್ಲ. ನೀನೇ ಸ್ವಲ್ಪ ಯೋಚನೆ ಮಾಡು. ಅವಳು ಹೇಗಣ್ಣ ಇಲ್ಲಿಗೆ ಬರೋಕ್ಕೆ ಸಾಧ್ಯ? ಅದಷ್ಟು ಸುಲಭನಾ? ಅದೇ ಸುಲಭ ಅಂತಲ್ಲ, ಆದ್ರೆ ಅಸಾಧ್ಯ ಅಂತ ಅಲ್ವಲ್ಲ ಸಿಸ್ಟರ್. ಅವಳು ಬದುಕಿದಾಳೆ ಅಂದ್ರೆ ಒಂದಲ್ಲ ಒಂದು ದಿನ ಈ ಮನೆಗೆ ಬಂದೇ ಬರ್ತಾಳೆ ಸಿಸ್ಟರ್, ಅದು ಖಂಡಿತ ಅಲ್ವಾ? ಆದ್ರೆ ಬರೋದಕ್ಕೆ ನಾನು ಬಿಟ್ರೆ ತಾನೆ. ಅದನ್ನು ಮೀರಿ ಅವಳು ಬರ್ತಾಳೆ ಅಂತಂದ್ರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಕ್ತ ಹರಿಸೋದು ನಮಗೇನು ಹೊಸ್ತಲ್ವಲ್ಲ. ನಿಧಾನ ನಿಧಾನ. ಥ್ಯಾಂಕ್ ಯು. ಮಗಿ. ಥ್ಯಾಂಕ್ ಯು. ಆಗಲೇ ಹೇಳ್ತಿದ್ರಲ್ಲ ಸೇವೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂತ, ಈಗ ಅವಕಾಶ ಕೊಡ್ತಿದ್ದೀನಿ. ಹೇಳಿ, ಏನು ಮಾಡಬೇಕು? ನಾನು ಟ್ಯಾಬ್ಲೆಟ್ ತಗೋಬೇಕು, ಟ್ಯಾಬ್ಲೆಟ್ ಕೊಡಿ ಪ್ಲೀಸ್. ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಾಕಾ? ಎಸ್, ಥ್ಯಾಂಕ್ ಯು. ಮಲಗಿಯಾರ? ಬನ್ನಿ, ನೀವು ಮಲ್ಕೊಳ್ಳಿ. ಮಲಗ್ತೀನಿ, ಬಟ್ ನಿದ್ದೆ ಬರುತ್ತಿಲ್ಲ, ಹೋಗ್ತಿಲ್ಲ. ಮಲ್ಕೊಳ್ಳಿ. ಗೊತ್ತು ಮರೆ, ನೀವು ಮಲಗಿದ್ರೆ ತಾನೇ ನಿದ್ದೆ ಬರೋದು. ನೋಡಿ, ನಿದ್ದೆಗೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಬಿಡ್ಬೇಕು, ಆಗ ನಿದ್ದೆ ತಾನಾಗೆ ಬರುತ್ತೆ. ಅದು ಬಿಟ್ಟು ನಿದ್ದೆ ಬರ್ತಿಲ್ಲ ಅಂತ ಯಾವ್ಯಾವಾಗಲೂ ಮಲಗಿದ್ರೆ ಬರೋ ನಿದ್ದೆನೂ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಿದ್ದೆ ಮಾತ್ರೆ ತೊಗೊಂಡು ನಿದ್ದೆ ಮಾಡೋ ಅಂಥವ್ರ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಸೊ ಬನ್ನಿ, ನಿದ್ದೆ ಮಾಡಿ. ಹೌದು, ಬಟ್ ಬಟ್ಟು ಗಿಟ್ಟು ಏನೂ ಇಲ್ಲ, ನೀವು ಬನ್ನಿ ಮಲ್ಕೊಳ್ಳಿ.
ಇಷ್ಟು ದಿವಸ ನಾನು ಮಲಗಬೇಕಾದ್ರೆ ನಿಮ್ಮ ಮೇಲೆ ಕೈ ಹಾಕೊಂಡು ಮಲಗ್ತಾ ಇದ್ನಲ್ಲ, ನಿದ್ದೆ ಬರ್ತಾಯಿತ್ತು. ಈಗ ಕೈಗೆ ಏಟ್ ಮಾಡ್ಕೊಂಬಿಟ್ಟಿದ್ದೀರಾ, ಪೇಷಂಟ್ ಆಗಿಬಿಟ್ಟಿದ್ದೀರಾ. ಇದೇ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಪೇಷಂಟ್ ಆಗಿಬಿಟ್ರೆ ನೀವು ನನ್ನ ಮೇಲೆ ಕೈ ಇಡಲ್ವಾ? ಮತ್ತು ನಾನು ಹೇಗೆ ಮಲ್ಗೋದು? ಏನಂದ್ರೆ ಗೌತಮ್ ಅವರೇ, ನೀವು ಕೈ ಹಿಡ್ತಾ ಇದ್ರೆ ನನಗೆ ನಿದ್ದೆ ಬರಲ್ಲ. ನೀವು ಬನ್ನಿ ಇಲ್ಲಿ ಕೈ ಹಿಡಿ. ಏ ಬೇಡಪ್ಪ. ಗೌತಮ್ ಅವರೇ, ನೀವು ಈ ಕಡೆ ಬನ್ನಿ ಹೇಳ್ತೀನಿ ನಾನು, ಪ್ಲೀಸ್. ನಿದ್ದೆ ಎಲ್ಲ ಮೇಲೆ ಏನಾದ್ರು ನಿಮ್ಮ ಕೈ ತಾಗಿಸ್ಬಿಟ್ರೆ ಕಷ್ಟ. ಬೇಡ, ಆ ಥರ ಏನೂ ಆಗಲ್ಲ. ನೀವು ಈ ಕಡೆ ಬನ್ನಿ ಹೇಳ್ತೀನಿ ನಾನು, ಬೇಡ ಪ್ಲೀಸ್. ಮೈ ಗಾಡ್, ಏನು ಹಠ ಮಾಡ್ತೀರಿ? ಕೈ ಕೊಡಿ. ಹುಷಾರ್ರಿ, ಏನೂ ಆಗಲ್ಲ. ಕೈ ಕೊಡಿ. ಏನಾಗಲ್ಲ ತಾನೆ? ಹಾಂ, ಏನೂ ಆಗಲ್ಲ. ಓಕೆ, ನಿಮ್ಗೆ ಓಕೆನಾ? ನನಗೆ ಓಕೆ. ಈಗ ನಾನು ಆರಾಮಾಗಿ ಮಲಗ್ಬೋದು, ನೀವು ಆರಾಮಾಗಿ ಮಲಗ್ಬೋದ್ರೆ. ಗುಡ್ ನೈಟ್. ಗುಡ್ ನೈಟ್. ನಾನು ಈ ಮನೆಗೆ ಯಾಕೆ ಬಂದಿದ್ದೀನಿ, ಇಲ್ಲಿ ನನ್ನ ಪಾತ್ರ ಏನು, ಅದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಅದೇನೇ ಇದ್ದರೂ ನಾನು ಅದನ್ನು ಮಾಡಲೇಬೇಕು. ನನ್ನ ಪಾತ್ರ ನಾನು ನಿಭಾಯಿಸಲೇಬೇಕು. ಯಾಕಂದರೆ ಇದು ನಮ್ಮ ಅಮ್ಮನ ಸಾವು ಬದುಕಿನ ಪ್ರಶ್ನೆ. ಅಮ್ಮ ಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕು. ನನಗೀಗ ಬೇರೆ ದಾರಿ ಇಲ್ಲ. ಅಮ್ಮನಿಗೋಸ್ಕರ, ನನ್ನ ಮಗಳ ಭವಿಷ್ಯಕ್ಕೋಸ್ಕರ ನಾನು ಅವ್ರು ಹೇಳೋ ಕೆಲಸನೆಲ್ಲ ಮಾಡಲೇಬೇಕು.